ಬೆಂಗಳೂರಿನ ವ್ಯಾಪ್ಸ್ ಟೆಕ್ನೋ ಸಾಫ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ತಂತ್ರಜ್ಞಾನದ ಬೆಳವಣಿಗೆ ಜೊತೆಗೆ ಸಾಂಸ್ಕೃತಿಕ ಮತ್ತು ದೇಶೀಯ ಹಸುಗಳ ತಳಿ ಮಲೆನಾಡು ಗಿಡ್ಡ ತಳಿಗಳ ಸಂರಕ್ಷಣೆಯಲ್ಲಿ ತನ್ನದೇ ಆದ ಪಾತ್ರ ವಹಿಸಿದೆ ಎಂದು ಕರ್ನಾಟಕದ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರು ಶ್ಲಾಘಿಸಿದ್ದಾರೆ. ವ್ಯಾಪ್ಸ್ ಸಂಸ್ಥೆಯ 25ನೇ ವರ್ಷದ ರಜತ ಮಹೋತ್ಸವದ ಅಂಗವಾಗಿ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಗಾಂಧಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ ನಡೆದ ವ್ಯಾಪ್ ಟೆಕ್ನೋಸ್ಟಾಫ್ ಪ್ರೈವೇಟ್ ಲಿಮಿಟೆಡ್ನ ರಜತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವ್ಯಾಪ್ಸ್ ಟೆಕ್ನಿಸಾಫ್ಟ್ ಪ್ರೈವೇಟ್ ಲಿಮಿಟೆಡ್ ಎಐ ತಂತ್ರಜ್ಞಾನದಲ್ಲಿ ಹೊಸ ಮೈಲುಗಲ್ಲು ಸಾಧಿಸುವ ಮೂಲಕ ಕಾರ್ಯ ಮಾಡುತ್ತಿದೆ. ಈ ದೇಶದ ಸಾಂಪ್ರದಾಯಿಕತೆ ಸಾಂಸ್ಕೃತಿಕತೆಯನ್ನು ಉಳಿಸುವಲ್ಲಿ ತನ್ನದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. गौरवशाली यात्रा केवल समय की उपलब्धि नहीं बल्कि निरंतर परिश्रम, नवाचार, गुणवत्ता और विश्वास का प्रतीक है. शिक्षा प्रौद्योगिकी जैसे संवेदनशील एवं राष्ट्र निर्माण के क्षेत्र में 25 वर्षों की यात्रा केवल एक कारपोरेट उपलब्धि नहीं है, यह भारत की विकास यात्रा में महत्वपूर्ण योगदान है. मैं व्यक्त परिवार को नवाचार, धैर्य और सेवा की प्रेरणादायी यात्रा के लिए हार्दिक बधाई और शुभकामनाएं देता हूं. आज का युग वैज्ञानिक तीव्रता, डिजिटल क्रांति और ज्ञान आधारित अर्थव्यवस्था पर आधारित है. ऐसे परिवर्तनकारी समय में व्यक्त संस्था शिक्षा एवं आईटी क्षेत्र में सकारात्मक परिवर्तन लाने का कार्य कर रहा है. ಆದಿಚುಂಚನಗಿರಿ ಮಠದ ಮಠಾಧೀಶರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡುತ್ತಾ, innovation and implementation about 25 years ago. While I am talking to you all, it reminds me of an incident. The time while Swami Vivekananda was traversing the America, the USA, around the time, father of American literature, Mark Twain, was asked by a person the opinion about India. It is important, he said. ದಿವಂಗತ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನೀಡಲಾಗುವ ಅಮರ ವೀರಸಾತ್ ಗೌರವ ಸ್ವೀಕರಿಸಿ ಮಾತನಾಡಿದ ಬಹದ್ದೂರ್ ಶಾಸ್ತ್ರಿ ಅವರ ಪುತ್ರ ಮಾಜಿ ರಾಜ್ಯಸಭಾ ಸದಸ್ಯ ಸುನಿಲ್ ಶಾಸ್ತ್ರಿ, ಎಐ ತಂತ್ರಜ್ಞಾನ ಭಾರತದಲ್ಲಿ ಶರವೇಗದಲ್ಲಿ ಬೆಳೆಯುತ್ತಿದೆ. ಈ ನಿಟ್ಟಿನಲ್ಲಿ ವ್ಯಾಪ್ಸ್ ಕಂಪನಿ ಇತರ ಬೆಳವಣಿಗೆಗಳಿಗೆ ಶ್ರಮಿಸುತ್ತಿದೆ ಎಂದು ಹೇಳಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದನಾಥ ಸ್ವಾಮೀಜಿ ಮತ್ತು ಸುತ್ತೂರು ಕ್ಷೇತ್ರದ ಪೀಠ ಸಿಂಹಾಸನ ಮಹಾಸಂಸ್ಥಾನ ಮಠದ ಜಗದ್ಗುರು ದೇಶಿಕೇಂದ್ರ ಮಹಾಸ್ವಾಮೀಜಿ, ಉತ್ತರ ಭಾರತದ ಚರ್ಚ್ಗಳ ಮುಖ್ಯ ನಿರ್ವಾಹಕರ ಹಾಗೂ ಕಲ್ಕತ್ತಾ ಧರ್ಮ ಪ್ರಾಂತ್ಯದ ಬಿಷಪ್ ರೆವರೆಂಡ್ ಡಾಕ್ಟರ್ ಪಾರಿತೋಷ್ ಕ್ಯಾನಿಂಗ್ ಆಗಮಿಸಿ ಆಶೀರ್ವಚನ ನೀಡಿದರು. ವ್ಯಾಪ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಮುಖ್ಯಸ್ಥ ಸಿದ್ದೇಶ್ ಕುಮಾರ್ ಮಾತನಾಡಿ, ಪ್ರಸ್ತುತ ಜಗತ್ತಿನ ಅಧ್ಯಯನ ಕ್ಷೇತ್ರವಾಗುತ್ತಿರುವ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲಾದ ಎಐ ವ್ಯಾಪ್ ಎಂಬ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ನಮ್ಮಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. 2009ರಲ್ಲಿ ಪ್ರಾರಂಭವಾದ ನಮ್ಮ ತಂತ್ರಜ್ಞಾನ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಸಾಧನೆ ಮಾಡಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿರುವ ಸೆರಂಪುರ್ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವೆಂಟ್ ಮತ್ತು ಫ್ರಾನ್ಸ್ನ ಸೋಟ್ರೆಡಾಮ್ ಪ್ರಾಂತ್ಯದ ಪ್ರಧಾನ ಸೋದರಿಯರಾದ ಸಿಸ್ಟರ್ ಮೇರಿ ಚೇತನ ಭಾಗವಹಿಸಿದ್ದರು. ವಿದ್ಯಾವರಣ್ಯ ಪ್ರಶಸ್ತಿಯನ್ನು ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕ ಸಾಯಿ ಪ್ರಕಾಶ್ ಅವರಿಗೆ ಪ್ರದಾನ ಮಾಡಲಾಯಿತು. ವಂದೇ ಮಾತರಂ ರಾಷ್ಟ್ರಗೀತೆ ಬರೆದ ಬಂಗಾಳದ ಕವಿಶ್ರೇಷ್ಠರಾದ ಬಂಕಿಮ್ ಚಂದ್ರ ಚಟರ್ಜಿ ಅವರಿಗೆ ಚಿರಸ್ಮೃತಿ ಗೌರವವನ್ನು ಮರಣೋತ್ತರವಾಗಿ ನೀಡಲಾಯಿತು. ಬಂಕಿಮ್ ಚಂದ್ರ ಚಟರ್ಜಿ ಮೊಮ್ಮಗ ಸಜಲ್ ಚಟರ್ಜಿ ಪ್ರಶಸ್ತಿ ಸ್ವೀಕರಿಸಿದರು. ಪಂಜಾಬ್ ಮಾಜಿ ರಾಜ್ಯಪಾಲ ಹಾಗೂ ಪಂಜಾಬ್ ಶ್ರೇಷ್ಠ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ದಿವಂಗತ ಮಂದಗದ್ದೆ ರಾಮಜೋಯಿಸ್ ಅವರಿಗೆ ನೀಡುವ ಭಾರತೀಯ ಆದರ್ಶ ಗೌರವವನ್ನು ಅವರ ಪುತ್ರ ವಕೀಲ ಶ್ರೀ ಶೈಲೇಂದ್ರ ಕುಮಾರ್ ಸ್ವೀಕರಿಸಿದರು. ವ್ಯಾಪ್ಸ್ ಟೆಕ್ನೋ ಸಾಫ್ಟ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥೆಯ ರಾಘವೇಂದ್ರ ರವಿಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವ್ಯಾಪ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಮುಖ್ಯಸ್ಥ ಸಿದ್ದೇಶ್ ಕುಮಾರ್ ಮಾತನಾಡಿ, ಪ್ರಸಕ್ತ ಜಗತ್ತಿನ ಅಧ್ಯಯನ ಕ್ಷೇತ್ರವಾಗುತ್ತಿರುವ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲಾದ ಎಐ ವ್ಯಾಪ್ಸ್ ಎಂಬ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ನಮ್ಮಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. 2009ರಲ್ಲಿ ಪ್ರಾರಂಭವಾದ ನಮ್ಮ ತಂತ್ರಜ್ಞಾನ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಸಾಧನೆ ಮಾಡಿದೆ ಎಂದು ಹೇಳಿದರು. ವ್ಯಾಪ್ಸ್ ಟೆಕ್ನೋಸಾಫ್ಟ್ ರಜತ ಮಹೋತ್ಸವ ನಾನು ನನ್ನ ಇದರಲ್ಲಿ ಇದು ದಿಸ್ ಇಸ್ ದ ಬಿಗಿನಿಂಗ್.
what we believe 25 that has come to it. Now we have been transforming now the next level. ವ್ಯಾಕ್ಸ್ ಟೆಕ್ನೋಸಾಫ್ಟ್ 25 ವರ್ಷದ ಒಂದು ಈ ಸಮಾಜ ನಮ್ಮನ್ನು ಪೋಷಿಸಿದೆ, ಬೆಳೆಸಿದೆ. ಏನು ಪೇನು ಎರಡನ್ನೂ ತಗೊಂಡು ಸಮಾಜದಲ್ಲಿ ಅದ್ರ ಜೊತೆಲಿ ನಮ್ಮ ಏನು ಸಿಬ್ಬಂದಿ ವರ್ಗ ಮತ್ತು ನಮ್ಮ ಇನೋವೇಷನ್ ಏನು ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಧಾನಮಂತ್ರಿಗಳ ಮಾನವ ಅನ್ನುವಂಥ ಏನು ಕಾನ್ಸೆಪ್ಷನ್ನ ಮಿಷನ್ ಕೊಟ್ಟಿದ್ದಾರೆ, ಅದನ್ನು ನಾವು ಒಂದು ಹೆಜ್ಜೆ ಇವತ್ತು ವ್ಯಾಕ್ಸ್ ಟೆಕ್ನೋಸಾಫ್ಟ್ ತನ್ನ 25 ವರ್ಷದ ರಜಾ ಮುಗಿಸಿದಾಗ ಕಾಲಿಟ್ಟಿದೆ. 6,000 ಗ್ರಾಹಕರನ್ನ ಕ್ಲೈಂಟ್ಗಳನ್ನು ಮಾತನಾಡಿನಿಂದ ಹೋಗೋವರು 2,500 ಪ್ರೊಫೆಷನಲ್ಸ್ಗಳನ್ನ ಜನರೇಟ್ ಮಾಡಿದ್ದಾರೆ ವ್ಯಾಪ್ಸ್ ಟೆಕ್ನೋಸಾಫ್ಟ್. ಅದರಲ್ಲಿ ವ್ಯಾಪ್ಸ್ ಟೆಕ್ನೋಸಾಫ್ಟ್ ಇವತ್ತೇನು 4-5 ಪ್ರಾಜೆಕ್ಟನ್ನು ಉದ್ಘಾಟನೆ ಮಾಡಿದೆ. ಇನ್ಫ್ರಾಸ್ಟ್ರಕ್ಚರು AIVRM ಅನ್ನುವಂಥ ಪ್ರಾಡಕ್ಟ್ ERP ಎಜುಕೇಷನ್ ಮತ್ತು ಟೆಕ್ನೋವೇದ ಏನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಾಫ್ಟ್ವೇರ್ ಕಾರ್ಪೊರೇಟ್ ವರ್ಲ್ಡಲ್ಲಿ ನಡೆಯುತ್ತೆ. ಅದನ್ನು ಎಜುಕೇಷನ್ ಡೊಮೈನಲ್ಲಿರೋ ಡಿಮ್ಯಾಂಡ್ ಮಧ್ಯದಲ್ಲಿರೋ ಗ್ಯಾಪನ್ನು ಪೂರೈಸೋಕ್ಕೋಸ್ಕರ ಟೆಕ್ನೋವೇದ ಅಂತ ಆಯ್ಕೆ ಇವತ್ತಿನ ಪರಮ ಪೂಜನೀಯಾದಂಥ JSS ದೇಶಕ್ಕೆ ರಿಲೀಸ್ ಮಾಡಿ. ಹಾಗಾಗಿ ನಿರ್ಮಲಾ ಸ್ವಾಮೀಜಿ ಅವರು ನಮ್ಮ ಟೆಕ್ನೋ ಪಾರ್ಕ್ ಯಾವ ನಾವು ಈ ಬರೋಕ್ಕೆ ಮುಂಚೆ ನಮ್ಗೆ ಯಾವ ಇನ್ಫ್ರಾಸ್ಟ್ರಕ್ಚರ್ಸ್ ಇದೆ, ನಾವು ಒಂದು ರೂಮಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಒಂದು ಮುಂದೆ ಇಟ್ಕೊಂಡು 25 ವರ್ಷದಲ್ಲಿ ನಂತರ ನಾವು ಫೇಸ್ ಮಾಡ್ಕೊಂಡು ಟೆಕ್ ಪಾರ್ಕ್ ಅಂತಲೇ ಉದ್ಘಾಟನೆ ಮಾಡಿದ್ವಿ 25 ವರ್ಷ. ಅದನ್ನು ಪರಮ ಪೂಜನೀಯಾದಂಥ ನಿರ್ಮಲಾ ಸ್ವಾಮೀಜಿಯವರು ಪ್ರತಿಯೊಂದು ಪ್ರಾಡಕ್ಟಲ್ಲೂ ಒಂದು ಹಿನ್ನೆಲೆ ಇಟ್ಕೊಂಡು ಇವತ್ತು ಸಮಾಜಕ್ಕೆ ನಾವು ಅರ್ಪಿಸಿದ್ದೀವಿ. ಸಮಾಜ ನಮಗೆ ಗುರುತಿಸಿರೋದ್ರಿಂದ ಇವತ್ತು ವಿದ್ಯಾವರಣ್ಯ ಯಾವ್ಯಾವ ಕ್ಷೇತ್ರದಲ್ಲಿ ಶಿಕ್ಷಣ ಇರ್ಬೋದು, ಡಿಫೆನ್ಸ್ ಇರ್ಬೋದು, ನಮ್ಮ ಕ್ರೀಡೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಅವ್ರನ್ನೆಲ್ಲರನ್ನೂ ನಾವು ಗೌರವಿಸೋ ಮೂಲಕ ಸಮಾಜದ ಒಂದು ಋಣ ನಾವು ತೀರಿಸೋ ಒಂದು ಪ್ರಯತ್ನ. ನಾವು ಎಲ್ಲರನ್ನೂ ಗೌರವಿಸಲಿಕ್ಕೆ ಎಲ್ಲರೂ ಅರ್ಹರು ಭಾರತದಲ್ಲಿ. ಆದರೆ ಅದರಲ್ಲಿ ಸಾಧನೆ ಮಾಡಿದಂಥವ್ರು, ನಿಸ್ವಾರ್ಥದಿಂದ ಸಾಧನೆ ಮಾಡಿದಂಥ ಎಲ್ಲ ಮಾನೀಯತೆ ಗೌರವ ಕೊಡೋದು ನಮ್ಮ ಸಂಸ್ಥೆಯ ಒಂದು ಕರ್ತವ್ಯ ಅಂತ ಒಂದು ಭಾಷೆ. ಹಾಗಾಗಿ ಎಲ್ಲರೂ ನಮಗೆಲ್ಲ ಇವತ್ತು ನಮಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಈ ಸಮಾಜ ನಮ್ಮ ಸಪೋರ್ಟ್ ಮಾಡಿದೆ. ಹಾಗಾಗಿ ನಾವೆಲ್ಲ ಸಮಾಜದ ಎಲ್ಲ ಕಾರ್ಯಕ್ರಮದ ಬಗ್ಗೆ ಸಂಸ್ಥೆಯ ಕಾರ್ಯದರ್ಶಿಗಳಾದ ರವಿಕುಮಾರ್, ರೇರಾ ಸಂಸ್ಥೆಯ ಶ್ರೀಯುತ ರೆಡ್ಡಿಯವರು ಮತ್ತು ಪ್ರಶಸ್ತಿ ಸ್ವೀಕರಿಸಿದ ತಿಪ್ಪೇಸ್ವಾಮಿಯವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳಿಸ್ಕೊಂಡು ಬರೋಣ. ವ್ಯಾಪಾರನೂ ಸಮಾಜ ಸೇವೆ ಒಂದು ಗೂಡಲ್ಲ. ಆ್ಯಕ್ಚುಲಿ ಎಲ್ಲಿ ವ್ಯಾಪಾರ ಮಾಡ್ತೀರ ಅಲ್ಲಿ ಸೇವೆ ಮಾಡಬಾರ್ದು ಅನ್ನೋದೇ ಒಂದು ಆ ಬಿಸ್ನೆಸ್ದು ಒಂದು ಕೋಡ್. ಆದರೆ ಸಿದ್ದೇಶು ಈ ಹಿಂದಿನಿಯೂ ಸಹ ಒಂದು ರಾಷ್ಟ್ರೀಯ ಸ್ವಯಂ ಸೇವಕರಾಗಿ ಕೆಲಸ ನಿರ್ವಹಿಸಿದ್ದು, ರಾಷ್ಟ್ರದ ಅಭಿವೃದ್ಧಿಗೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ. ಅವರೊಬ್ಬರೇ ಕೊಟ್ಟರು ಸಾಲದು, ಇತರರು ಕೊಡಬೇಕು ಅನ್ನೋ ಉದ್ದೇಶದಿಂದಾಗಿ ಈ ಒಂದು ರಾಷ್ಟ್ರೀಯತೆಯನ್ನು ಮುಖ್ಯವಾಗಿ ಒಂದು ಮುಂದಕ್ಕೆ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಕೆಲಸ ಮಾಡಿದ್ರು. ಅದಕ್ಕಾಗಿಯೇ ಅವರು ಈ ಅವಾರ್ಡ್ಗಳನ್ನು ನೀಡಿದ್ದಾರೆ. ಧನ್ಯವಾದ. I am G.R. Reddy, very closely associated with Punyakoti Goshala particularly, and Siddesh is my very close friend. I have been moving with him and very impressed with his passion for social cause. Today's function is the culmination and ultimate presentation of his passion to the external world. Of course, internally we all know about him. Now everybody knows about him. Thank you. ಆಯ್ಕೆ ಮಾಡುವ ಪ್ರಶಸ್ತಿಗೆ ಆಯ್ಕೆ ಅವರು ಬೆಳೆದು ಬಂದಿರೋ ಶಾಲೆ ಮತ್ತು ಬೆಳೆದು ಬಂದಿರೋ ಕುಟುಂಬ ಅವರಿಗೆ ಈ ರೀತಿಯ ದೃಷ್ಟಿಕೋನ ಮತ್ತು ಸಂಸ್ಕಾರವನ್ನು ಕೊಟ್ಟಿರೋದರಿಂದ ಅವರು ಬರೀ ದುಡಿಮೆಯೊಂದೇ ಅಲ್ಲ, ಸಮಾಜದ ಜವಾಬ್ದಾರಿಯನ್ನು ಹೊತ್ತು ಅವರು ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೆ ಈ ದೃಷ್ಟಿಕೋನ ಇರೋದ್ರಿಂದ ಈ ರೀತಿಯ ಒಂದು ರಾಷ್ಟ್ರೀಯ ಭಾವನೆಯನ್ನು ಇಲ್ಲಿ ಮೂಡಿಸೋದ್ರಲ್ಲಿ ಅವರು ಸಹಜವಾಗಿ ಅದನ್ನು ಮಾಡಿದ್ದಾರೆ.